ಕಾಂಗ್ರೆಸ್ ಪಾರ್ಟಿ ಎಐ ಸಮಿಟದಲ್ಲಿ ಮಾಡಿದಂಥ ಗಲಾಟೆ ಇದು ದೇಶ ತಲೆ ತಗ್ಗಿಸುವ ರೀತಿಯಲ್ಲಿ ಒಂದು ಪ್ರಮುಖ ವಿರೋಧ ಪಕ್ಷ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಅವರು ಈ ರೀತಿ ಗುಂಡಾವರ್ತನೆಯನ್ನು ಮಾಡಿದ್ದಾರೆ. ಇದರ ಬಗ್ಗೆ ಅಖಿಲೇಶ್ ಯಾದವ್ ಅವರು ಕೂಡ ತೀವ್ರವಾದ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಶ್ರೀಮತಿ ಪ್ರಿಯಾಂಕಾ ವಾದ್ರಾ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದವರೇ, ಇವರು ಎಲ್ಲರೂ ಕ್ಷಮೆಯನ್ನು ಕೋರಬೇಕು. ಒಂದು ಸ್ವಲ್ಪ ದೇಶದ ಬಗ್ಗೆ ಏನಾದರೂ ಇವರಿಗೆ ಒಂದು ಕಳಕಳಿ ಇದ್ದರೆ, ದೇಶದ ಘನತೆ ಗೌರವ ಬಗ್ಗೆ ಮಾನ ಮರ್ಯಾದೆ ಇದ್ದರೆ, ಯಾವಾಗ ನಿಮ್ಮ ಇಂಡಿ ಗಠಬಂಧನದವರು ಇಷ್ಟು ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರನ್ನ ನೀವು ಇದನ್ನು ದೇಶಕ್ಕೆ ಅಪಮಾನ ಮಾಡಿದ್ದೀರಿ. ಇದೊಂದು ರೀತಿಯಲ್ಲಿ ದೇಶದ್ರೋಹದ ಚಟುವಟಿಕೆ. ಇದು ಈ ದೇಶದ ದ್ರೋಹದ ಚಟುವಟಿಕೆಯನ್ನು ಮಾಡಿದ್ದಕ್ಕೆ ಕ್ಷಮೆ ಕೇಳಿ ಆದರೂ ಪರಿಮಾರ್ಜನೆಯನ್ನು ಮಾಡ್ಕೋಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಅವ್ರು ಕಾಂಗ್ರೆಸ್ ಪಾರ್ಟಿ ಒಳಗೆ ಏನು ನಡೆದದ ಆ ಹಿನ್ನೆಲೆಯೊಳಗೆ ಅವ್ರು ಟ್ವೀಟ್ ಮಾಡ್ಯಾರನ್ನು ನಾನು ಭಾವಿಸ್ತೇನೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇವ್ರದ್ದು ಹೈಕಮಾಂಡ್ ಸಂಸ್ಕೃತಿ, ಕಮಾಂಡ್ ಹೋದ ನಂತರವೂ ಹೈಕಮಾಂಡ್ ಸಂಸ್ಕೃತಿ ಬಿಟ್ಟಿಲ್ಲ. ನಾನು ಸಿದ್ದರಾಮಯ್ಯನವ್ರ ಪರವಾಗಿ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಅಂತ ಯಾರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ನಾ ಹೇಳೋದು, ಇವರು ದಿವಸಗಟ್ಟಲೆ ಹೋದರೂ ಸಹಿತ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ರಾಹುಲ್ ಗಾಂಧಿ ಏನೂ ಆಗಿಲ್ಲ ಜೀವನದಾಗ. ಆ ಅಮೇಥಿಯಿಂದ ಸಹಿತ ಸೋತರಲ್ಲೇ, ಆ ಅಮೇಥಿಯಿಂದ ಸೋತು ಕೇರಳಕ್ಕೆ ಬಂದು MP ಆದ್ರೆ, ಅಂದ್ರೆ ಸ್ವಂತ ಬಲದ ಮೇಲೆ ಮೊನ್ನೇನು SP ಜೊತೆ ಅಲೈನ್ಸ್ ಆಗಿದ್ದಲ್ಲ, ಮತ್ತೆ ಅಮೇಥಿ ಸೋಲ್ತಿದ್ರು. ಎಲ್ಲಿ ಮುಸಲ್ಮಾನರ ಓಟ್ ಜಾಸ್ತಿ ಅವ ಅಲ್ಲಿ ಅವರಿಗೆ ದಾರಿ ತಪ್ಪಿಸಿ ಅವ್ರು ಓಟ್ ತಗೊಳ್ಳುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಅಲ್ಲಿಂದ ಆರಿಸಿ ಬರಲಿಕ್ಕೆ ಅಲ್ಲಿ ಹೋಗ್ತಾರೆ. ಆದರೆ ಇಲ್ಲಿ ಆಯ್ಕೆ ಆದಂಥ ಒಂದು ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗೆ ಒಂದು ಸರಿಯಾದ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಕೂತ್ ಮಾತಾಡಿಸೋದಿಲ್ಲ ಅಂತಂದ್ರೆ ಎಂಥ ಅಹಂಕಾರ ಈ ಒಂದು ಪರಿವಾರದಾಗ, ನಕಲಿ ಗಾಂಧಿ ಪರಿವಾರದಾಗ ಅದನ್ನೋದು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಾರ್ಟಿ ಎಐ ಸಮಿಟದಲ್ಲಿ ಮಾಡಿದಂಥ ಗಲಾಟೆ ಇದು ದೇಶ ತಲೆ ತಗ್ಗಿಸುವ ರೀತಿಯಲ್ಲಿ ಒಂದು ಪ್ರಮುಖ ವಿರೋಧ ಪಕ್ಷ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಅವರು ಈ ರೀತಿ ಗುಂಡಾವರ್ತನೆಯನ್ನು ಮಾಡಿದ್ದಾರೆ. ಇದರ ಬಗ್ಗೆ ಅಖಿಲೇಶ್ ಯಾದವ್ ಅವರು ಕೂಡ ತೀವ್ರವಾದ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಶ್ರೀಮತಿ ಪ್ರಿಯಾಂಕಾ ವಾದ್ರಾ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದವರೇ, ಇವರು ಎಲ್ಲರೂ ಕ್ಷಮೆಯನ್ನು ಕೋರಬೇಕು. ಒಂದು ಸ್ವಲ್ಪ ದೇಶದ ಬಗ್ಗೆ ಏನಾದರೂ ಇವರಿಗೆ ಒಂದು ಕಳಕಳಿ ಇದ್ದರೆ, ದೇಶದ ಘನತೆ ಗೌರವ ಬಗ್ಗೆ ಮಾನ ಮರ್ಯಾದೆ ಇದ್ದರೆ, ಯಾವಾಗ ನಿಮ್ಮ ಇಂಡಿ ಗಠಬಂಧನದವರು ಇಷ್ಟು ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರನ್ನ ನೀವು ಇದನ್ನು ದೇಶಕ್ಕೆ ಅಪಮಾನ ಮಾಡಿದ್ದೀರಿ. ಇದೊಂದು ರೀತಿಯಲ್ಲಿ ದೇಶದ್ರೋಹದ ಚಟುವಟಿಕೆ. ಇದು ಈ ದೇಶದ ದ್ರೋಹದ ಚಟುವಟಿಕೆಯನ್ನು ಮಾಡಿದ್ದಕ್ಕೆ ಕ್ಷಮೆ ಕೇಳಿ ಆದರೂ ಪರಿಮಾರ್ಜನೆಯನ್ನು ಮಾಡ್ಕೋಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಅವ್ರು ಕಾಂಗ್ರೆಸ್ ಪಾರ್ಟಿ ಒಳಗೆ ಏನು ನಡೆದದ ಆ ಹಿನ್ನೆಲೆಯೊಳಗೆ ಅವ್ರು ಟ್ವೀಟ್ ಮಾಡ್ಯಾರನ್ನು ನಾನು ಭಾವಿಸ್ತೇನೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇವ್ರದ್ದು ಹೈಕಮಾಂಡ್ ಸಂಸ್ಕೃತಿ, ಕಮಾಂಡ್ ಹೋದ ನಂತರವೂ ಹೈಕಮಾಂಡ್ ಸಂಸ್ಕೃತಿ ಬಿಟ್ಟಿಲ್ಲ. ನಾನು ಸಿದ್ದರಾಮಯ್ಯನವ್ರ ಪರವಾಗಿ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಅಂತ ಯಾರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ನಾ ಹೇಳೋದು, ಇವರು ದಿವಸಗಟ್ಟಲೆ ಹೋದರೂ ಸಹಿತ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ರಾಹುಲ್ ಗಾಂಧಿ ಏನೂ ಆಗಿಲ್ಲ ಜೀವನದಾಗ. ಆ ಅಮೇಥಿಯಿಂದ ಸಹಿತ ಸೋತರಲ್ಲೇ, ಆ ಅಮೇಥಿಯಿಂದ ಸೋತು ಕೇರಳಕ್ಕೆ ಬಂದು MP ಆದ್ರೆ, ಅಂದ್ರೆ ಸ್ವಂತ ಬಲದ ಮೇಲೆ ಮೊನ್ನೇನು SP ಜೊತೆ ಅಲೈನ್ಸ್ ಆಗಿದ್ದಲ್ಲ, ಮತ್ತೆ ಅಮೇಥಿ ಸೋಲ್ತಿದ್ರು. ಎಲ್ಲಿ ಮುಸಲ್ಮಾನರ ಓಟ್ ಜಾಸ್ತಿ ಅವ ಅಲ್ಲಿ ಅವರಿಗೆ ದಾರಿ ತಪ್ಪಿಸಿ ಅವ್ರು ಓಟ್ ತಗೊಳ್ಳುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಅಲ್ಲಿಂದ ಆರಿಸಿ ಬರಲಿಕ್ಕೆ ಅಲ್ಲಿ ಹೋಗ್ತಾರೆ. ಆದರೆ ಇಲ್ಲಿ ಆಯ್ಕೆ ಆದಂಥ ಒಂದು ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗೆ
ಒಂದು ಸರಿಯಾದ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಕೂತ್ ಮಾತಾಡಿಸೋದಿಲ್ಲ ಅಂತಂದ್ರೆ ಎಂಥ ಅಹಂಕಾರ ಈ ಒಂದು ಪರಿವಾರದಾಗ, ನಕಲಿ ಗಾಂಧಿ ಪರಿವಾರದಾಗ ಅದನ್ನೋದು ಅರ್ಥ ಮಾಡ್ಕೋಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.